ನಮಸ್ಕಾರ ವೀಕ್ಷಕರೇ, ಸುಪ್ರಭಾತ. ನಿಮ್ಮೆಲ್ಲರಿಗೂ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ನಮಗೆ ಉಪಕಾರವನ್ನ ಮಾಡಿರುವವರ ಜೊತೆ ನಾವು ಒಳ್ಳೆಯತನದಿಂದ ನಡೆದುಕೊಂಡರೆ ಅದರಲ್ಲಿ ವಿಶೇಷವೇನೂ ಇಲ್ಲ. ನಮಗೆ ಅಪಕಾರವನ್ನ ಎಸಗಿರುವವರ ಜೊತೆ ನಾವು ಒಳ್ಳೆಯತನದಿಂದ ಇದ್ದರೆ ಅದು ಸತ್ಪುರುಷರ ಲಕ್ಷಣ ಅಂತ ಹೇಳ್ತಾ, ಎಂದಿನಂತೆ ನಮ್ಮ ಜೊತೆ ಯಾರಿದ್ದಾರೆ ತಿಳಿದೇ ಇದೆ ಅಲ್ವಾ? ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ನಲ್ಮೆಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ನಮಸ್ತೆ ಗುರುಜಿ, ನಿಮಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗುರುಜಿ ನಮಸ್ಕಾರ. ಗುರುಜಿ, ಮಂಗಳವಾರದ ಈ ಶುಭ ದಿನ ಯಾವ ವಿಶೇಷ ಮಾಹಿತಿಯನ್ನ ನಮ್ಮೆಲ್ಲರಿಗಾಗಿ ನೀಡ್ತಿದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಮ್ಮ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತಿನ ದಿವಸ ಬಹಳ ಸುದಿನ. ಎಂಥ ಸುದಿನ ಅಂದ್ರೆ ಉತ್ತರಾಭಾದ್ರ ನಕ್ಷತ್ರದಲ್ಲಿ ಬಹಳ ಸುದಿನವಾಗಿರ್ತಕ್ಕಂಥ ದಿನ ಮಂಗಳವಾರ. ಮಂಗಳಸ್ಯ ಸ್ವರೂಪೇ ಉದ್ವೇಗ ಸ್ವರೂಪೇ ಕುಜಮಂಗಳ ಯೋಗ ಅಂತ ಕರಿತೀವಿ. ಅಂದರೆ ಉತ್ತರ ಭಾರತದಲ್ಲಿ ಇದನ್ನ ಮಂಗಳವನ್ನ ಯಾವತ್ತೂ ಸ್ಮರಣೆಯನ್ನು ಮಾಡ್ಕೊತಾರೆ, ಭೂಮಿಯನ್ನ ಸ್ಮರಣೆ ಮಾಡ್ಕೊತಾರೆ. ಭೂಮಿಯನ್ನ ಸಂರಕ್ಷಣೆ ಮಾಡತಕ್ಕಂಥವನು ಸಾಕ್ಷಾತ್ ಮಂಗಳ ಗ್ರಹ, ಇವನ್ನ ಸ್ಮರಣೆ ಮಾಡ್ಕೊತಾರೆ. ಬಹಳ ಚೆನ್ನಾಗಿರತಕ್ಕಂಥ ವಾತಾವರಣವನ್ನ ಫಲಮುಷ ಅನುಗ್ರಹವನ್ನ ಕೊಡ್ತಕ್ಕಂಥ ವಿಚಾರ. ಅಂದ್ರೆ ಫಲಮಶ ಅಂತಕ್ಕಂಥ ಒಬ್ಬ ರಾಕ್ಷಸ, ಆ ಫಲಮಶ ರಾಕ್ಷಸನನ್ನ ಸ್ಮರಣೆ ಮಾಡ್ಕೊತಾರೆ. ಮಂಗಳ ಗ್ರಹ ಮೊದಲಾಗಿ ಫಲಮಶನ ಆಗಿರ್ತಕ್ಕಂಥ ಅವಕಾಶ. ಈ ಫಲಮತನ ಆಗಿರ್ತಕ್ಕಂಥ ಅವಕಾಶಕ್ಕೆ ಸದ್ವಿನಿಯೋಗ ಪಡ್ತಕ್ಕಂಥದ್ದು ಸಾರ್ಥ ಅಂತ ಹೇಳ್ತೀವಿ. ಈ ಸದ್ವಿನಿಯೋಗ ಸಾರ್ಥ ಅಂದ್ರೆ ಯಾರು? ಪಾರ್ಥನ ಅನುಗ್ರಹವಾಗಿ ಕೊಡ್ತಕ್ಕಂಥವನು ಸಾರ್ಥ. ಯಾರು? ರಥಚಕ್ರವನ್ನು ಚಲಾಯಿಸೋನು. ಸೂರ್ಯನಿಗೆ ಅರುಣೋದಯ. ಎರಡೂ ಸಾರ್ಥಿಗಳು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅರ್ಜುನನಿಗೆ ಇಂದ್ರನ ಮಗ ಅಲ್ವೇ? ಅರ್ಜುನನಿಗೆ ಇಂದ್ರನ ಮಗ ಆದಾಗ ಆ ಇಂದ್ರನ ಮಗನಾಗಿರ್ತಕ್ಕಂಥವನ ಪರಿಪೂರ್ಣವಾಗಿರ್ತಕ್ಕ ಶ್ರೇಯೋಭಿಲಾಷೆ ಸಾಕ್ಷಾತ್ ಆ ಸಾರ್ಥ ಅಂತಕ್ಕಂಥವನು ಸಾರ್ಥಿಯಾಗಿರ್ತಾನೆ. ಆದರೆ ಸೂರ್ಯನಿಗೆ ಕಾಂತಿಯನ್ನ ಹೊಂದಿರತಕ್ಕಂಥವನು, ಇಂದ್ರನಿಗೆ ಶತ್ರುವಾಗಿರ್ತಕ್ಕಂಥವನು, ಅಯ್ಯೋ ಸೂರ್ಯ ಮುಂದೆ ಬರ್ತಾನ, ಅವನಿಗಿರ್ತಕ್ಕಂಥ ಸಾರ್ಥಿ ಯಾರು ಅಂದ್ರೆ ಅರುಣ ಅಂತ ಕರಿತೀವಿ. ಈ ಎರಡ ಸಾರ್ಥಿಗಳ ಸ್ಮರಣೆಯನ್ನು ಮಾಡ್ಕೊಳ್ಳೋ ಆ ಮಂಗಳ ಗ್ರಹ ಅಂದ್ರೆ ಭೂಮಿಗೆ ಇಂದ್ರ ಮತ್ತು ಸೂರ್ಯ ಇಬ್ಬರು ಏಕಗ್ರಹ ಆಗಿ ಪರಿಪೂರ್ಣವಾಗಿ ಬಂದು ಅಲ್ಲಿ ನೆಲೆಸ್ತಾರೆ. ಅಂದ್ರೆ ದಿಕ್ಪಾಲಕನಾಗಿರ್ತಕ್ಕಂಥವನು ಒಬ್ಬನು, ಇನ್ನೊಬ್ಬ ಗ್ರಹಕ್ಕೆ ಅಧಿಪತಿ ಆಗಿರ್ತಕ್ಕಂಥ ಒಬ್ಬನು. ದಿಕ್ಕುಗಳನ್ನ ತಿರುಗಿಸ್ತಕ್ಕಂಥವನೊಬ್ಬನು, ಅದಿಗಳನ್ನ ಪರಿಪೂರ್ಣವಾಗಿ ನವಗ್ರಹಗಳನ್ನ ರಾಜಸಿಂಹಾಸನದಲ್ಲಿ ಕೂತ್ಕೊಂಡಿರ್ತಕ್ಕಂಥವನು ಒಬ್ಬನು. ಸೂರ್ಯನು ಜಗತ್ತು ಸಂರಕ್ಷಣೆಯನ್ನು ಮಾಡ್ತಕ್ಕಂಥವನೊಬ್ಬನು, ಇಂದ್ರಾದಿ ದೇವತೆಗಳನ್ನ ಮಳೆಯನ್ನ ಕುರಿಸೋನೊಬ್ಬನು. ಜಗತ್ತಲ್ಲಿ ಇಂದ್ರಲೋಕವೇ ಒಂದು ಅಂತ ಹೇಳ್ತಾನೆ. ಇವನು ಸೂರ್ಯಗೆ ಅಧಿಪತಿ ಆಗಿರ್ತಕ್ಕಂಥ ನವಗ್ರಹಗಳಿಗೆ ಅಧಿಪತಿನೇ ನಾನು, ಭೂಲೋಕಕ್ಕೆ ಅಧಿಪತಿ ಆಗಿರ್ತಕ್ಕಂಥ ನಾನು, ಬ್ರಹ್ಮಾಂಡಕ್ಕೆ ಅಧಿಪತಿ ಆಗಿರ್ತಕ್ಕಂಥವ್ನು ನಾನು ಅಂತ ಸಾಕ್ಷಾತ್ ಸೂರ್ಯನು. ಸೂರ್ಯನಿಗೆ ಈ ಸಾರ್ಥ ಮತ್ತು ಪರಿಪೂರ್ಣವಾಗಿರ್ತಕ್ಕಂಥ ರಾಣೂರ್ಣ ಎರಡೂ ಸೇರಿ ಸ್ಮರಣೆ ಮಾಡ್ಕೋಬೇಕು. ಈ ಸಾರ್ಥ ಯಾರು ಅಂದ್ರೆ ಆ ರಾಕ್ಷಸನಾಗಿರ್ತಕ್ಕಂಥ ಮಂಗಳಗ್ರಹನು ತಾನು ಮಂಗಳಗ್ರಹನ ಆದಾಗ ಅಂದರೆ ಅಂಗಾರಕನ ಸ್ಮರಣೆಯನ್ನ ಮಾಡಿ ಪರಿವರ್ತನೆ ಮಾಡಿ ಅಂಗಾರಕನ ಸಾಯಿಸ್ತಾರೆ. ಈ ಅಂಗಾರಕನ ಅಂಧದೋಷವನ್ನ ಪರಿವರ್ತನೆ, ಅಂಧದೋಷ ಅಂದ್ರೆ ಯಾರು? ಎಲ್ಲರಿಗೂ ಕುರುಡಾಗಿರ್ತಕ್ಕಂಥದ್ದು, ಜೀವನದಲ್ಲಿ ಕತ್ಲಾಗಿರ್ತಕ್ಕಂಥದ್ದು, ಪರಿವರ್ತನೆ ಮಾಡ್ತಕ್ಕಂಥವನ್ನ ಸ್ಮರಣೆ ಮಾಡಿಕೊಂಡಾಗ ಅವನಿಗೆ ಒಂದು ಆಶೀರ್ವಾದ ಮಾಡ್ತಾನೆ ಪರಮೇಶ್ವರ. ಏನಂತ ಆಶೀರ್ವಾದ ಮಾಡಿರ್ತಾನೆ? ಜೀವನ ಜಗತ್ತಲ್ಲಿ ನಾನು ನಿನ್ನ ಸೃಷ್ಟಿ ಮಾಡಿದೆ, ಆದರೆ ನೀನು ಮಾಡಿರ್ತಕ್ಕಂಥದ್ದೇನು ಘೋರ ಅನ್ಯಾಯ. ನಿನ್ನ ರಕ್ತಗಳು ಒಂದೊಂದು ತುಣವೂ ಪರಿಪೂರ್ಣವಾಗಿ ಭೂಮಿಯನ್ನು ಸೋಕಿದಾಗ ಮತ್ತಷ್ಟು ರಾಕ್ಷಸರು ಉದ್ಭವ ಆಗ್ತಾರೆ. ಅದರಿಂದ ನಾನು ನಿನ್ನ ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಆಗಿರ್ತಕ್ಕಂಥ ನಿನಗೆ ವಿನಾಶವನ್ನ ನೋಡ್ತೀನಿ ಅಂತ ಪರಮೇಶ್ವರ ಎದೆಗೆ ಚೂರಿ ಹಾಕ್ತಾನೆ. ಅದನ್ನು ಹೇಗೆ ಹಾಕ್ತಾನೆ? ತನ್ನ ತ್ರಿಶೂಲದಿಂದನೇ ಪರಿಪೂರ್ಣವಾಗಿ ಚುಚ್ತಾನೆ. ಆಗ ರಕ್ತ ಕಣಗಳು ಸ್ವಲ್ಪ ಒಂದು ಡ್ರಾಪ್ ಕೆಳಭಾಗದಲ್ಲಿ ಬಿದ್ದರೂ ಸಹ ಓಹೋ ಹೀಗಾಗೋಗುತ್ತಾ? ಇಂಥ ಒಂದು ಪರಿಪೂರ್ಣವಾಗಿ ರಕ್ತ ಸ್ಮರಣೆಯನ್ನ ಭೂಸ್ಪರ್ಶವಾದ ತಕ್ಷಣವೇ ಹೀಗಾದಾಗ ಭೂಮಿಯಿಂದ ಉತ್ಪತ್ತಿಯಾಗಲಿ ಮಂಗಳಗ್ರಹ ಅಂತಾನೆ ಪರಮೇಶ್ವರನು. ಆಗ ಶಕೆಯಲ್ಲಿ ಅಂದ್ರೆ ಪರಮೇಶ್ವರನ ಶಕೆಯಲ್ಲಿ ಹುಟ್ಟಿ ಭೂಸ್ಪರ್ಶ ಮಾಡಿದ ತಕ್ಷಣನೇ ನಮಗೆ ಹುಟ್ಟವನೇ ಮಂಗಳಗ್ರಹ. ಈ ಮಂಗಳಗ್ರಹನ ಸ್ಮರಣೆ ಮಾಡಿಕೊಂಡು ನಾವು ಆ ಸಾರ್ಥ ಮತ್ತು ವಿಶೇಷವಾಗಿರ್ತಕ್ಕಂಥ ಅನುಣ ಎರಡೂ ಸೇರ್ತಾರೆ. ಇವರಿಬ್ಬರ ಅನುಗ್ರಹವನ್ನ ಏಕಕಾಲಕ್ಕೆ ಅಧಿದೇವತೆಗಳು ಅಂದ್ರೆ ಅಷ್ಟದಿಕ್ಪಾಲಕರ ಅಧಿದೇವತೆಗಳು, ನವಗ್ರಹಗಳ ಅಧಿಪತಿಗಳಿರ್ತಕ್ಕಂಥ ಸೂರ್ಯನು ಎರಡನ್ನೂ ಸ್ಮರಣೆ ಮಾಡಿ ಮಂಗಳಗ್ರಹನ ಭೂಸ್ಪರ್ಶ ಮಾಡಿರೋದ್ರಿಂದ ಆ ಸ್ಮರಣೆ ಮಾಡ್ಕೊಳ್ಳೋದು. ಇಂಥ ಒಂದು ಲೋಕಕ್ಕ ನಾವುಗಳು ಸ್ಮರಣೆ ಮಾಡ್ಕೊಳ್ಳೋಕ್ಕೆ ಬಹಳ ವಿಶೇಷ. ಇವತ್ತಿನ ಉತ್ತರಾಭಾದ ನಕ್ಷತ್ರದಲ್ಲಿ ಅವನ ಸ್ಮರಣೆ ಮಾಡ್ಕೋಬೇಕು. ಮಂಗಳವಾರ ಯಾವತ್ತು ಉತ್ತರಾಭಾದ ನಕ್ಷತ್ರ ಬರುತ್ತೋ ಉಜ್ಜಯಿನಿಲಿರ್ತಕ್ಕಂಥ ಕ್ಷಿಪ್ರಾ ನದಿ ಬಹಳ ಪೂರ್ಣವಾಗಿ ಸೇರಿ ಆ ಮಂಗಳನ ಸ್ನಾನವನ್ನು ಮಾಡ್ತಾರೆ. ಅದಕ್ಕೆ ಮಂಗಳ ಸ್ನಾನ ಅಂತ ಕರಿತೀವಿ. ಯಾವತ್ತು ಈ ಕ್ಷಿಪ್ರಾ ನದಿ ಮಂಗಳ ಗ್ರಹಕ್ಕೆ ಸೇರಿ ಸ್ನಾನ ಮಾಡ್ತಾರೋ ಅವತ್ತಿಂದಾನೇ ಒಂದು ದಾಂಪತ್ಯ ಜೀವನ ಆಗಿರ್ತಕ್ಕಂಥವ್ರು ಯಾರು? ನಾವುಗಳು ಗೊತ್ತಿಲ್ಲದೆ ಇರತಕ್ಕಂಥ ಒಂದು ಮಹಾರಾಜ, ಒಂದು ಮಹಾರಾಣಿ. ಅದು ಯಾರು ಎತ್ತ ಅಂತ ತಿಳಿಸ್ಕೊಡ್ತೀನಿ. ಆ ರಾಜ ಮತ್ತು ರಾಣಿ ಪೂಜೆ ಮಾಡಿ ಆವತ್ತು ಈ ಮಂಗಳ ಸ್ನಾನವನ್ನು ಮಾಡಿರೋದ್ರಿಂದ
ಅವತ್ತಿಂದನೇ ಸೃಷ್ಟಿಯಾಯಿತು ಭೂಮಿಯಲ್ಲಿ ಗಂಡ ಹೆಂಡತಿ ಮಗಳ ಮದುವೆ ಆಗಬೇಕಾದ್ರೆ ಮೊದಲನೇ ಆದ್ಯತೆ ಏನು ಅಂದರೆ ಮಂಗಳ ಸ್ನಾನ, ಹರ್ಷಣದ ಸ್ನಾನ, ಹರ್ಷಣವನ್ನು ಹಚ್ಚಬೇಕು ಅನ್ನೋದು ಪ್ರಾರಂಭವಾಯಿತು. ಇದು ಇತಿಹಾಸದಲ್ಲಿ ಬರೆದಿರ್ತಕ್ಕಂಥ ಪುಟ. ಅದಕ್ಕೋಸ್ಕರ ಮಂಗಳಾಯ ಮಂಗಳಸ್ಯ ಸ್ವರೂಪೇಣ ಮಂಗಳ ಸ್ನಾನಂ ಸ್ಮರೆಯಾಮಿ. ಆ ಮಂಗಳ ಸ್ನಾನವನ್ನು ಸ್ಮರಣೆ ಮಾಡಿಕೊಳ್ಳೋ ಈ ದಿನದಲ್ಲಿ ನೀವೆಲ್ಲ ಮಂಗಳವಾಗಿ ಹಾಡ್ತಕ್ಕಂಥ ವಿಚಾರ. ಈ ಮಂಗಳದಲ್ಲಿ ನಾವುಗಳು ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ವಿಶೇಷ ರೂಪದಲ್ಲಿ ನಿಮಗೆ ತೋರಿಸ್ತಕ್ಕಂಥದ್ದೇ ಒಂದು ಸಂತೋಷ. ಅಂದರೆ ಮಂಗಳವಾಗಲಿ ಎಲ್ಲರಿಗೂ ಅಂತ ಹೇಳಿ ಆ ಗುರುಮಂಗಳ ಯೋಗವನ್ನು ಸೃಷ್ಟಿ ಮಾಡಿ ಭೂಸ್ಪರ್ಶವನ್ನು ಸ್ಮರಣೆ ಮಾಡಿಕೊಂಡು ಗುರು ಆಶ್ರಮದಂತೆ ಇರತಕ್ಕಂಥ ನಮ್ಮ ಆಶ್ರಮದ ಈ ಬ್ರಹ್ಮಾಂಡ ಲೋಕಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಬಹಳ ಸಂತೋಷ ಅಂದರೆ ಇವತ್ತಿನ ಆ ಸೂರ್ಯನ 4 ಕಿರಣಗಳು ಬಹಳ ಸ್ಮರಣೆ ಮಾಡ್ಕೋಬೇಕು. 4 ಕಿರಣಗಳು ಯಾಕೆ? ಸೂರ್ಯನಿಗೆ ಎಷ್ಟು ಅಂದರೆ 12 ಕಿರಣಗಳು. ಆ 12ಕ್ಕೆ ದ್ವಾದಶ ನಮಸ್ಕಾರ ಅಂತ ಕರಿತೀವಿ. 4 ಕಿರಣಗಳನ್ನ ಮಾತ್ರ ಸ್ಮರಣೆ ಮಾಡ್ಕೋಬೇಕು. ಈ 4 ಕಿರಣಗಳಲ್ಲಿ 4 ಚಂದ್ರಲೋಕಗಳು. 4 ಚಂದ್ರಲೋಕಗಳು ಯಾರು? ಅದಾದ ಮೇಲೆ ಇಂದ್ರ ದೇವತೆಗಳಲ್ಲಿ ಅಷ್ಟದಿಕ್ಪಾಲಕರಲ್ಲಿ 4 ಜನನ ಸ್ಮರಣೆ ಮಾಡ್ಕೋಬೇಕು. ಈ 4 ಜನ ಯಾರು? ಇದನ್ನೆಲ್ಲ ತಿಳ್ಕೋಬೇಕಾದ್ರೆ ನಾವು ಏನು ಮಾಡಬೇಕು? ನೀವೆಲ್ಲ ಕೂತ್ಕೊಂಡು ಮಂಗಳ ಗ್ರಹ ಸ್ಮರಣೆ ಮಾಡ್ಕೋಬೇಕು. ಹೇಗೆ ಮಾಡ್ಕೋಬೇಕು? ಧರಣಿ ಗರ್ಭ ಸಂಭೂತಂ ವಿದ್ಯುತ್ತಾಂಕಿತ ಸಮಪ್ರಭಂ ಕುಮಾರ ಶಕ್ತಿ ಹಶ್ಚಂಚಂ ಮಂಗಳಂ ಪ್ರಣಮಾಮ್ಯಹಂ. ಇದನ್ನ ಸ್ಮರಣೆ ಮಾಡ್ಕೊಂತಾರೆ. ಈಗೋ ನಾನು ಬರ್ತೀನಿ.